ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಲಾಸ್ಟ್ ವ್ಲಾಗ್ನಾಗ ನೋಡಿದ್ರಿ ನಾವೆಲ್ಲ ಹೊಲಕ್ಕೆ ಹೋಗಿದ್ವಿ, ಆಮೇಲೆ ಸಂಜೆಗೆ ಬಂದ್ವಿ. ಅದ ವ್ಲಾಗಿಗೆ ಕಂಟಿನ್ಯೂ ಆಗತ್ತೈತಿ. ಅದು ಲಾಸ್ಟ್ ವ್ಲಾಗ್ ನೋಡಿಲ್ಲ ಅಂದ್ರೆ ನೋಡಿ ಬರ್ರಿ, ಮತ್ತು ಆ ವ್ಲಾಗ್ ನೋಡಿದ ಮೇಲೆ ಗೊತ್ತಾಗ್ತೈತಿ ನಾವು ನೆಕ್ಸ್ಟ್ ಎಲ್ಲಿ ಹೊಂಟೇವಿ ಅಂತ. ನಾವು ನಮ್ಮ ಅತ್ತೆರಿ ಮನೆಗೆ ಊಟಕ್ಕೆ ಹೊಂಟೇವಿ. ಅವ್ರು ಕರೆದಾರ, ನಾವು ಹೋಗಿ ಬರ್ತೇವಿ. ವಿಮಲ್, ನಾ ಮತ್ತು ಪ್ರಸಾದ್. ಎಸ್, ಚಲೋ ನಮ್ದು 4th ಅತ್ಯ ಊಟಕ್ಕೆ ಕರೆದಾರ ನಂಗೆ ಮತ್ತು ಪ್ರಸಾದ್ಗೆ. ಇಲ್ಲೇ ಇರ್ತಾರವ್ರು. ಈಗ ಊಟಕ್ಕೆ ಹೊಂಟೀವಿ ಅವ್ರ ಮನೆಗೆ. ಗುಡ್ ಮಾರ್ನಿಂಗ್ ವಿಮಲ್. ಎಲ್ಲ ಆಂಟಿ ಬಂದಾರ, ಬಿಸಿ ಬಿಸಿ ರೊಟ್ಟಿ ಮಾಡತ್ತಾವ. ಈಗ ಚಹಾ ಕುಡ್ದೇವ್ರಿ ಆಂಟಿ ನಾವು. ಹೌದು, ಇವತ್ತು ಪಪ್ಪಾರಿ ಚಪಾತಿ ಬಜ್ಜಿ ತಂದಾರ್ರಿ, ಅದು ತಿನ್ಬೇಕು. ಸ್ಪೆಷಲ್ ನಿಪ್ಪಾಣಿ, ಸ್ಪೆಷಲ್ ಬ್ರೇಕ್ಫಾಸ್ಟ್ ಬ್ರಂಚ್. ನೀವು ಅಂಟಿ ಅದು ಗಳಿಗಡ್ ಮಾಡಿದ್ದು ಎಲ್ಲರೂ ಎಷ್ಟು ಲೈಕ್ ಮಾಡ್ಯಾರ ಗೊತ್ತೇನ್ರಿ? ಅದು ಯಾರಿಗೆ ಒಂದು ಸ್ವಲ್ಪ ಚೆನ್ನಾಗಿ ಡಿಶ್ಶ ಗೊತ್ತಿಲ್ಲ ಅದು ಮಾಡೋದು ಭಾಳ ಜನ ಲೈಕ್ ಮಾಡ್ಯಾರ್ರಿ. ನೋಡ್ಬೇಕಿದ್ದು ನಾವು ಈಗ ಚಹಾ ಕುಡ್ದೇನ ಅಂಟಿ ನೋಡ್ಬೇಕ್ರಿ. ಇಲ್ಲಿ ವಿಮಲ್ ಏನು ಮಾಡತ್ತಿ? ಮಾಡವ ನೀನು ಏನು ನಾಷ್ಟ ಮಾಡ್ತಾನೆ. ವಿಮಲ್ ಅಡುಗೆ ತಯಾರಿ ಮಾಡತ್ತಾವ. ಏನು ಮಾಡತ್ತದ? ಏನು ತಿಂದತಿ? ಆಮ್ಟಿ ನುಗ್ಗಿಕಾಯಿ ಸಾರು ನಿನ್ನೆ ತಂದಿದ್ದ. ಅದ್ರಾಗ ಏನದ? ಕೊಬ್ಬರಿ, ಕೊತ್ತಂಬರಿ, ಜೀರಿಗೆ, ಚಾಕು. ಇಲ್ಲಿ ಗಾರ್ಡನ್ ಕ್ಲೀನ್ ಮಾಡತ್ತಾರೆ. ಇಲ್ಲೇ ಈ ಕಡೆ ಮ್ಯಾಲೆ ರೆಂಟ್ ಅದಾವ್ರೀಗ ಹೋಗಾಕ. ನಮ್ಮ ಪಪ್ಪಾರಿದು ಹಳೇ ಬುಲೆಟ್ ಇದು. ಹಾಂ, ಅಲ್ಲಿ ಪಪ್ಪಾರಿದಾರ. ಇಲ್ಲೊಂದು ಹಿಂದೆ ರೂಮ್ ಮಾಡ್ಯಾರ. ಎಲ್ಲ ಸಾಮಾನು, ಎಕ್ಸ್ಟ್ರಾ ಸಾಮಾನು ಮತ್ತು ಒಲಿಯೋದು ಹಾಕ್ಯಾರ. ಮನೆಯೊಳಗೆ ಏನರ ಹಬ್ಬದು ಇತ್ತಂದ್ರೆ ಅಡುಗೆ ಇದು ಮಾಡಕ್ಕೆ, ದೀಪಾವಳಿ ಒಳಗೆ ಫರಾಳ ಮಾಡಕ್ಕೆ ಇಲ್ಲೆಲ್ಲ ಸ್ಟೋರೇಜ್, ಎಕ್ಸ್ಟ್ರಾ ಸ್ಟೋರೇಜ್, ಸಕ್ಕರೆ, ಕಾಳು ಕಡಿ ಅದು ಇಡಕ್ಕೆ. ಇದು ಇಲ್ಲೇ ಬಾಯ್ಲರ್ ಐತಿ ಹಿಂಗೆ. ಈಗ ಬಾಯ್ಲರ್ ಭಾಳ ಕಮ್ಮಿ ಆಗ್ಯಾವ. ಮುಂಚೆ ಎಲ್ಲರೂ ಬಾಯ್ಲರ್ ಭಾಳ ಯೂಸ್ ಮಾಡ್ತಿದ್ರು. ಅಲ್ಲಿ ರಾಂಪುರ ಒಳಗೂ ನಾವು ಬಾಯ್ಲರ್
ಯಾಕಂದ್ರೆ ಹೊಲದ್ದು ಕಟ್ಟಿಗೆದು ಇರ್ತಾವಲ್ಲ, ಈಗೆಲ್ಲ ಗೀಝರ್ ಅವು ಇವು ಬಂದಾವ. ಬಟ್ ಬಾಯ್ಲರ್ನ್ಯಾಗ ನೀವು ಭಾಳ ಬಿಸಿ ಕಡಕ್ ನೀರು ಆಗ್ತಾವೆ, ಫುಲ್ ಜಳಕಕ್ಕದು. ಇದು ಹೊರಗೆ ಮಾಡಿರ್ತಾರೆ ಚಿಮ್ನಿ ಇದ್ರದ್ದು. ಇಲ್ಲಿ ಏನಾರು ಎಕ್ಸ್ಟ್ರಾ ಅಡುಗೆದು ಮಾಡುವಾಗ ಇಲ್ಲಿ ಮಾಡ್ತಾರೆ, ಒಳಗೆ ಮಾಡೋಕ್ಕಾಗಂಗಿಲ್ಲ. ಇದು ನಮ್ಮ ರಾಮ್ಪುರ್ ಹಳೇ ಮನೆಯದ್ದು ಡೋರ್ ಇದು. ವಿಮಲ ನಾಷ್ಟ ಮಾಡೋಣ ಬಾಲ, ಮುಗಿತಿಲ್ಲ ನಿನ್ನ ಸಾರಿನ. ಮಸ್ತಾಗತ್ತೆ, ನಾಗಂದ್ರೆ ಮಸ್ತ್ ಕಾಣತೈತಿ. ಇಷ್ಟ ಏನೂ ಮಾಡ್ಬೇಡ, ಪಲ್ಯನೂ ಮಾಡ್ಬೇಡ, ರೈಸ್ ಮತ್ತು ಸಾಂಬಾರು ಸಾಕು ಮಧ್ಯಾಹ್ನಕ್ಕೆ. ಯಾಕಂದ್ರೆ ಚಪಾತಿ ಬಜ್ಜಿ ತಿಂದ್ರೆ ಹೊಟ್ಟೆ ತುಂಬಿಡ್ತೈತಿ. ನುಗ್ಗಿಕಾಯಿ ಮಾಡೋಣ ಅದೆಲ್ಲ ಮತ್ತು ನುಗ್ಗಿಕಾಯಿ ಸಾರು ಮತ್ತು ರೈಸ್ ಸಾಕು. ಅದೆಲ್ಲ ನುಗ್ಗಿಕಾಯಿ ಹಾಕೈತಿ ಎಲ್ಲ ನುಗ್ಗಿಕಾಯಿ ನೋಡಿ. ದಿಖಾವ್ ಕುದ್ದಾವ್ ಸೇತಾರೆ. ನಿನ್ನ ತಂದಿದ್ದು ಫ್ರೆಶ್ ಇವ. ಬಾ ಚಪಾತಿ ಬಜ್ಜಿ ತಿನ್ ಬಾ. ಏನ್ರ ಮುಚ್ಚಬೇಕಿಲ್ಲ. ಈಗ ಇಂಥವು ಬುಟ್ಟಿನೂ ಹೋಗಿದಾವ ಅಚ್ಚಿ, ಇಂಥವು ಬುಟ್ಟಿ ಹೋಗಿದಾವ ಅನ್ನಿ. ಇಂಥದ್ದು ಬುಟ್ಟಿ ಯಾರು ಯೂಸ್ ಮಾಡಂಗಿಲ್ಲ ಅನ್ನಿ. ಎಲ್ಲ ಡಬ್ಬಿ ಒಳಗೆ ಹಾಟ್ ಬಾಕ್ಸ್ನಾಗ ಹಾಕಿಡ್ತೈತಿ. ಸಾರು ಕುದಿಸ ಹಂಗೆ ಹಾಕ್ಬಿಡವು, ಜಾಸ್ತಿ ಕುದ್ದಾವು. ಇದು ನಿಪ್ಪಾಣಿ ಸ್ಪೆಷಲ್ ಚಪಾತಿ ಭಜ್ಜಿ ಅಂತಾರ. ನೀ ಏನು ಹೂ ಅನ್ನತಿ? ಹಾಂ, ನೀನು ಹೂ ಅನ್ಬೇಕು. ಇಲ್ಲೇ ನಿಪ್ಪಾಣಿ ಒಳಗೆ ಬ್ರೇಕ್ಫಾಸ್ಟ್ ಇದು ಮಾಡ್ತಾರೆ. ಸ್ವಲ್ಪ ಚೆನ್ನಾಗಿ ಗೊತ್ತೈತಿ, ಸ್ವಲ್ಪ ಚೆನ್ನಾಗಿ ಗೊತ್ತಿಲ್ಲ. ಮುಂಜಾನೆ ಎಷ್ಟು 7 ಗಂಟೆಯಿಂದ ನಂಬರ್ ಹತ್ತೈತಿ ಅಜ್ಜಿ. ಅಲ್ಲ ಸಣ್ಣದೈತಿ, ಭಾಳ ಸಣ್ಣ ಅಂಗಡಿ ಐತಿ, ಆದ್ರೂ ಅಷ್ಟು ರಶ್ ಇರ್ತೈತಿ. ಮನೆಗೂ ಪಾರ್ಸಲ್ ತೊಗೊಂಡು ಹೋಗ್ತಿರ್ತಾರೆ ಡಬ್ಬಿ ಒಳಗೆ, ನಾವು ಮನೆಗೆ ತೊಗೊಂಬಂದಿರ್ತೀವಿ. ಇಲ್ಲೇ ಇದು ಗಡಿ ಚಪಾತಿ ಅಂತಾರೆ. ದಪ್ಪ ಇರ್ತಾವೆ, ಮಸ್ತ್ ಸಾಫ್ಟ್ ಇರ್ತಾವೆ. ಹಿಂಗೆ ಗಡಿ ಚಪಾತಿ ಅಂತಂದ್ರೆ ಹಿಂಗೆ ನೀರಿಗೆ ಆಗಿರ್ತಾವೆ. ಎಣ್ಣೆ ಹಚ್ಚಲಿಡ್ಸಿರ್ತಾರೆ, ಮಸ್ತ್ ಚಪಾತಿ ಇವ. ಇಷ್ಟು ಒಂದು ತಿಂದ್ರೆ ಚಪಾತಿ ಹೊಟ್ಟೆ ಫುಲ್ ಆಗ್ತೈತಿ. ಇದರದ್ದು ತಿನ್ನೋ ಮೆಥಡೂ ಮಸ್ತ್ ಐತಿ. ಇದ್ರೊಳಗೆ ಡ್ರೈ ಆಲೂ ಪಲ್ಯ ಕೊಟ್ಟಿರ್ತಾರೆ. ಫಸ್ಟ್ ಡ್ರೈ ಆಲೂ ಪಲ್ಯ ಹಾಕ್ಕೊಂಡು ಅದ್ರ ಒಳಗೆ ಇದು ರಸ ಹಾಕ್ತಾರೆ. ಇದು ರೆಡ್ ಕಲರ್ದು ಹಿಂಗೆ ಸಾರು ಟೈಪ್ ಇರ್ತೈತಿ. ಇದ್ರ ತಿಳಿ ಕೊಬ್ಬರಿ ಹಾಕಿ ಮಾಡಿರ್ತಾರೆ. ಆ ಡ್ರೈ ಆಲೂ ಮೇಲೆನ ಈ ಸಾರು ಹಾಕ್ಕೋಬೇಕು. ಆಮೇಲೆ ಅದ್ರ ಜೊತೆ 2 ಕಾಂದಾ ಬಜ್ಜಿ ಕೊಡ್ತಾರೆ. ಈ ಕಾಂದಾ ಬಜ್ಜಿ ಏನು ಮಾಡ್ಬೇಕು, ಹಿಂಗೆ ಇದ್ರೊಳಗೆ ಹೊಡ್ಕೊಂಡು ಈಗ ಎಷ್ಟು ಸಲ ತಿಂದಿಲ್ಲ ಅಜ್ಜಿ, ನಿಂಗೆ ನೆನಪಿಲ್ಲೇನ? ಹಂಗೆ ತಿನ್ನೋದಿಲ್ಲ, ಅದು ಮಜಾ ಬರೋಂಗಿಲ್ಲ. ಅದು ಹಿಂಗೆ ಮೆಥಡನ್ನು ಹಿಂಗೆ ತಿಂದಿರ್ದು. ಅದು ಹಿಂಗೆ ಹಾಕ್ಕೊಂಡು ಸ್ವಲ್ಪ ಅದು ಹಿಂಗೆ ಸೋಕ್ ಆಗ್ಬೇಕು, ಅದ್ರೊಳಗೆ ನೆನಿಬೇಕು ಅದು ಹಿಂಗೆ. ಆಮೇಲೆ ಲಿಂಬೆ ಹಣ್ಣು, ಆಮೇಲೆ ಸ್ವಲ್ಪ ನಿಮಗೆ ಬೇಕಿತ್ತಂದ್ರೆ ಮ್ಯಾಲೆ ಆನಿಯನ್ ಹಾಕೋಬೋದು. ಇಷ್ಟು ಹಾಕ್ಕೊಂಡು ಒಂದು ಬೈಟ್ ಹಿಂಗೆ ಚಪಾತಿ ಎಷ್ಟು ಸಾಫ್ಟ್ ಅದಾವೆ ನೋಡ್ರಿ, ಎಷ್ಟು ಮೆತ್ತಗದಾವೆ. ಹಿಂಗೊಂದು ಚಪಾತಿ ನೀವು ಬೇಕಿದ್ರೆ ಹಿಂಗೂ ತಿನ್ಬೋದು. ಸ್ವಲ್ಪ ಡಿಪ್ ಮಾಡ್ತೀನಿ. ಅದ್ರ ಜೊತೆ ಸ್ವಲ್ಪ ಹಿಂಗೆ ಸ್ಪೂನ್ಲೆ 1 ಬೈಟ್ ಆ್ಯಂಡ್ 1 ಸ್ಪೂನ್ ಆಫ್ ಮಸ್ತ್ ಹಿಂಗಿರ್ತೀವಿ ನಾವು ಮೆಥಡ್. ಸೊ ನಿಪ್ಪಾಣಿ ಒಳಗೆ ಯಾರೂ ಬಂದ್ರೆ ಫಸ್ಟ್ ಚಪಾತಿ ಭಜ್ಜಿ ಟ್ರೈ ಮಾಡಿರಿ, ಭಾಳ ಫೇಮಸ್ ಐತಿ. ಇದಿಷ್ಟು ನೀವು ತಿಂದ್ರೆ ಬ್ರಂಚ್ ಆದಂಗನೇ ಇದೆ, ಬ್ರೇಕ್ಫಾಸ್ಟ್ ಆ್ಯಂಡ್ ಬ್ರಂಚ್ ಆದಂಗೆ. ರಾತ್ರಿ ಡೈರೆಕ್ಟ್ ಊಟ ಮಾಡ್ಬೋದು ನೀವು. ಇದ್ರ ಜೊತೆ 2 ಚಪಾತಿ ಕೊಡ್ತಾರೆ. 1 ಪ್ಲೇಟ್ನಾಗ 2 ಚಪಾತಿ 2 ಬಜ್ಜಿ. ಇದು ಅನ್ಲಿಮಿಟೆಡ್ ಇರ್ತೈತಿ. ಅದು ಸಾರದು ಮಸ್ತ್ ಇರ್ತೈತಿ. ಇದು ಟೇಸ್ಟ್ ನಿಮ್ಗೆ ಎಲ್ಲೂ ಸಿಗೋಂಗಿಲ್ಲ, ನಿಪ್ಪಾಣಿ ಒಳಗೆ ಅಷ್ಟೇ ಮಾಡ್ತಾರೆ ಇದು. ಎಸ್, ನಾವು ಮಸ್ತ್ ಎಂಜಾಯ್ ಮಾಡ್ತೀವಿ. ವಿಮಲು ತಿನ್ನತ್ತ ಇಲ್ಲಿ. ಫ್ರೆಶ್ ಬದ್ನಿಕಾಯಿ ಬಂದಾವು ಹೊಲ್ದಾಗೇನು.
ಮಮ್ಮಿ ಇವು ಬೇರೆನದವಲ್ಲ ಉದ್ದುದ್ದದಾವ ಇವು. ಇದು ಬೈಗನ್ ಭಾತ್ ಮಸ್ತ್ ಆಗ್ತದೆ. ಇದ್ರದ್ದು ಹಿಂಗೆ ಸ್ಲೈಸ್ ಮಾಡಿ ತವೆ ಒಳಗೆ ಫ್ರೈ ಮಾಡ್ಬೋದು. ರೊಟ್ಟಿ ಜೊತೆ ಉಪ್ಪ ಖಾರ ಹಚ್ಕೊಂಡು ತಿನ್ನಕ್ಕೆ ಮಸ್ತ್ ಬರ್ತದೆ. ಇವ್ರು ನಮ್ದು ರಾಂಪುರದವ್ರ ಪಾಲ್ಕಾಗ ಪ್ರಹ್ಲಾದ್ ಮತ್ತು ಮರುದ್ರ ಸ್ವಲ್ಪ ಮನೆ ಕ್ಲೀನ್ ನಡ್ತೈತಿ, ಅದಕ್ಕೆ ಬಂದಾರ. ಅದು ಹಿಂದಿನ ಉಚಿತ ಮುಂದಿನ ಉಚಿತ ಅದ. ಅದಕ್ಕೆ ನೀವು फेविक्विक हच्च्यावर पण चालते. ते काय हे प्लायवूड आहे. ಅಲ್ಲ ನೀ ಹಂಗೆ ಬಡ್ದಂದ್ರೆ ಹಿಂದೆ ಇಳ್ಗಿ ಹೋಗೇ ಬಿಡ್ತದ. अरे खाली त्याला सपोर्ट नाही, आतच जात नाही त्याला सपोर्ट होते. ಅದರಲ್ಲೇ ನೋಡು ಅದು ಹೊಡೆದು ಮಾಡೈತೇನೆ ಆ ಪಾನಲ್ಲೇ. जा हे तेव्हा ह्याच्यामध्ये करून घेतलेलं ना हे इळगी तो म्हणे ಮಾಡಿದ್ದಿದ್ದು. आता असलं भेटत नाही ते. तयारच करून घ्यावी तो. असलं भेटत नाही तयार करून घेतल्यावर हे गंज करले ते काही. ಇಲ್ಲಿ ಅಜ್ಜಿ ಅವರು ತಮ್ಮನ ಜೊತೆ ಮಾತಾಡತ್ತಾರ. ಅದ ಪ್ರಶಾಂತ್ ಜನ ಮೇಡಮ್ ಫೋಟೋ ಬಿಡತ್ತೇವಂದ ಅಂದ್ರೆ ಇಲ್ಲಿ ಮಂದಿ ಚಲೋ ಅದಾರ ಬಿಡು ಕೇಳತ್ತಾರ ಅವ್ರ ಚಲೋ ಅಂತಾವ ಯಾವ ಇದ್ರೆ ಹಿಂಗ್ ನಮ್ ಪೈಕಿ ಖಂದನಿ ಪಾಟೀಲ ನೋಡತ್ ನಂಜನ ಜರ ಬಾಯಡಂತ ಫೋಟೋ ತಗೊಂಬರ್ರಿ ಅಂತ ಅಂದರು. ಅಪ್ಪನಗೊಂಡು ನಮ್ಮ ಅಮ್ಮ ಮರಿಮಗಳನ್ನ ನೋಡಿನ. ಇಲ್ಲಿ ನಾ ಮಸಾಲೆ ರೈಸ್ ಮಾಡತ್ತೀನಿ. ಆಲ್ಮೋಸ್ಟ್ ಆಗೈತಿ. ಮಸಾಲೆ ರೈಸನ್ನ ಫುಲ್ ವೆಜಿಟೇಬಲ್ಸ್ ಅದು ಹಾಕಿ ಮಾಡೀನಿ. ಮತ್ತು ಇಲ್ಲಿ ಮಜ್ಜಿಗೆ ಮೆಂತ್ಯ ಪುಡಿ ಹಾಕೀನಿ. ಮೆಂತ್ಯ ಪುಡಿ ಮಜ್ಜಿಗೆ ಒಳಗೆ ನಾ ಎವ್ರಿ ಟೈಮ್ ಹಾಕಿರ್ತೀನಿ. ಭಾಳ ಟೇಸ್ಟ್ ಬರ್ತೈತಿ ಮೆಂತ್ಯ ಪುಡಿ ಹಾಕಿದ್ರೆ. ಇನ್ನೂ ಆಗ್ಬೇಕದು. ಇದು ರಾಯ್ತ ಮಾಡೀನಿ. ಇದು ಸೈಡಿಗೆ ಒಂದು ಸ್ವಲ್ಪ ಟೊಮೆಟೊ ಆ್ಯಂಡ್ ನಿಂಬೆಹಣ್ಣು. ಇದು ರಾಯ್ತ ಉಳ್ಳಾಗಡ್ಡಿ ರಾಯ್ತ ಮಾಡೀನಿ. ಮಜ್ಜಿಗೆ ಮಾಡುವಾಗ ಮೆಂತ್ಯ ಪುಡಿ ಹಾಕಿ, ಮೆಂತ್ಯ ಕಾಳೆಲ್ಲ ಮೆಂತ್ಯ ಪುಡಿ ಮಾಡಿ ಇಟ್ಕೊಂಡು ಒಂದು ಸ್ಪೂನ್ ಹಾಕಿ ಮಜ್ಜಿಗೆ ಮಾಡಿ ಒಂದು ತಾಸು ಮುಂಚೆ ಇಟ್ರೆ ಅದೆಲ್ಲ ಫ್ಲೇವರ್ ಬರ್ತೈತಿ. ಭಾಳ ಚಲೋ ಆಗ್ತೈತಿ. ಇವನ್ ಶುಗರ್ ಪೇಷಂಟಿಗೆ ಆತ ಮನೆಯೊಳಗೆ ಎಲ್ಲರೂ ಡಯಾಬಿಟಿಕ್ ಆಯ್ತು ಮತ್ತು ಮುಂದೆ ಬರಬಾರ್ದಂತಂದ್ರೆ ಈ ಪ್ರಿಕಾಷನ್ಸ್ ನಾವು ತೊಗೊಳ್ಬೋದು. ಇಲ್ಲಿಂದ ಅಜ್ಜಿಗೆ ನೀವು ಅದೇವಿ ತೋರ್ಸಂತ ಒಂದು ಸ್ವಲ್ಪ ರಾಯ್ತ ಚಪ್ಪಿ ಅದನ್ನು ಮಜ್ಜಿಗೆ ಒಂದು ಸ್ವಲ್ಪ ಅಜ್ಜಿ ನೀವು ಅದೇ ತೋರ್ಸು. ಯವ್ವ ಮಜ್ಜಿಗೆ ಬಿತ್ತಲ್ಲ. ಏನ್ ಬಿತ್ತು ತಾಟ್ನಾಗ ಮಜ್ಜಿಗೆ ಎಲ್ಲ ಬಿತ್ತು ಹಿಂಗೆ. ಅದು ನಿಂದ ತಾಟ ನೀವೇ ತೊಗೊಂಡು ಏನೋ ತೊಗೊಂಡ್ಬಿಡ್ರಿ. When you walk on the ground, there's a familiarity, there's a sense of, well-being, one might call it. ಇಲ್ಲಿ ರೊಟ್ಟಿ ತಿನ್ನತ್ತಾರ. ರೊಟ್ಟಿ ತಿಂದು ಆಮೇಲೆ ರೈಸ್ ತಿನ್ನೋರು. ನಾವು ಬರೀ ಮಸಾಲೆ ರೈಸ್, ರಾಯ್ತ, ಮಜ್ಜಿಗೆ. ಅದು ಕೊಡಪ್ಪಿ ಸಲಾಡ್. Released 19.49 lakh.
because he's so keen to get a big score. So keen to put the last couple of months behind him. He wants to feel back on ball. He wants boundaries. He wants to scamper and get off strike. This brings in that outside edge. कसं झालं सांगा तर सांगा. ಸುಮ್ ಕೇಳತ್ತೀರಿ ವಿಮಲ್ನೇ ತಿಂದು ನೋಡು. ಬರೀ ರೈಸ್ ಅಷ್ಟು ತಿನ್ನೋದ್ರೊಳಗೆ ರಾಯ್ತಾ ಹಾಕೋಬಿಟ್ಟು ಹಂಗೆ ತಿಂದು ಹೇಳು ಹೆಂಗಾಗೈತಿ. ಫಸ್ಟ್ ತಿಂದ್ರೆ ತಿನ್ನ ಆಮೇಲೆ ಹೇಳು. ಖಾರ ಆಗೈತೇನು? ಯಾರು ನಾಳೆ ಇದಕ್ಕೆ ಹೊಂಟೇವಿ ಅಂದರೆ ಇಲ್ಲಿ ಗೋವಾ ಕಡೆ ಒಂದು ರೆಸಾರ್ಟಿಗೆ ಹೊಂಟೇವಿ. ನೀವು ಬರಂಗಿಲ್ಲ? ನೀವು ಆ ಥರ ನೀರಾಗ ಹೋಗೋರು ಇದು ಮಾಡೋರು ನಾವೇ ಇಟ್ಕೊಂಡಿಲ್ಲ ಅಲ್ಲಿ ಅಲ್ಲೇ ನೀರು ಐತೇನೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರ್ತದೆ. ಗೋವಾ ಇದ್ರಾಗ ಅಲ್ಲಿ ಹೋಗೋದೇ ಇಲ್ಲ ನೀರಾಗ. ಸ್ವಿಮ್ಮಿಂಗ್ ಪೂಲ್ ಇರ್ತೈತೆ ಅಲ್ಲೇ ನೀರೇನೈತೆ. ತೋರಿಸಿದ್ಲೆ ಬಂದವ್ರಿಗೆಲ್ಲ ಸ್ವಿಮ್ಮಿಂಗ್ನಾಗ ದುಡ್ಡು ಗಾಡ್ಯಾಗ ಕುಂತೀನಿ ಗಾಡ್ಯಾಗ ಕುಂಡಕ್ಕೆ ರೆಸಾರ್ಟ್ನಾಗ ಹೋಗೋದಲ್ಲೇ. ಗಾಡ್ಯಾಗ ಕುಂತ ಏನು ಮಾಡ್ತೀನಿ ಅಲ್ಲೇ? ನೀವು ಹೋಗಿ ಬರ್ತಾ ಕುಂತನು ಒಂದು ದಿವಸ ಇರಾಕೊಂತೇವೆ ನಾವಲ್ಲೇ. ಅದೆಲ್ಲ ನೀರಾಗನ ಅದು ಇದು ತೋರಿಸಿದ್ಲೆ ಅದೆಲ್ಲ. ಅದಕ್ಕೆ ನೀನು ನಾ ತೋರಿಸಿದ್ನಿ ಅಲ್ಲಿ ಚಂದ ಐತಿ. ಅಲ್ಲಿ ಜಂಗ ನಂಗೆಲ್ಲ ಆಗಬೇಕಲ್ಲ ಬೇ ಗಾರ ಊಟ ನೋಡಿ ಚಪ್ಪಲ್ ನಡಿ ಅವನ ಕಡೆ ಕೂಡ ಅಷ್ಟು ತೊಗೊಂಬರ್ತಾವ ಇಲ್ಲ ಅವ ಹೊಂಟಾನ್ ತಡಿ. ಅಲ್ಲ ಮನೆಗೆ ಬರುವ ಅಲ್ಲ ಅಜ್ಜಿ ನೀ ಈಗ ಇಲ್ಲೇ ಬರಾಕನ ಗೋವಾಕ್ ಬರಾಕನ ಹೆಂಗೆ ಮಾಡತ್ತಿ ಮತ್ತು ಈಗ ಕೆನಡಾಕ್ ಹೆಂಗೆ ಹೋಗ್ನಿ? ಅಲ್ಲೇನು ಮನೆ ಹಾಕೊಂಡಲ್ಲ ಅಲ್ಲೇ ತಿರ್ಗ ಎಲ್ಲಿ ಮನ್ಯಾಗ ಕೊಡ್ತಿ? ಮತ್ತೆ ಅಲ್ಲೇನು ಬರ್ಬಿಡ್ತಿಲ್ಲ ಮುಗಿಸ್ಕೋತ ಹೋಗಿ ಅಲ್ಲ ಅಲ್ಲಿ ಬೂಟ ಪ್ಯಾಂಟ್ ಶರ್ಟ್ ಹಾಕೋದು ನೋಡೋದು. ಪ್ಯಾಂಟ್ ಶರ್ಟ್ ಹಾಕೋದು ಟೋಪಿ ಹಾಕೋದು ಕೈಗೆ ಹಾಕೋದು. ಅಲ್ಲ ಮತ್ತು ನೀ ಕೆನಡಾ ಯಾವಾಗ ನೋಡಕ್ಕೆ ಈಗ ಗಟ್ಟಿದ್ದಿ ಕೆನಡಾದು ನೋಡಿ ಬರೋದ್ವಾ? ಮತ್ತೆ ಎಲ್ಲ ಮೊಮ್ಮಗಳು ನೋಡಿದಾನ ಆತೇನು ನೀವು ಅಷ್ಟು ನೋಡಿ ಅಲ್ಲಿ ಎಲ್ಲ ಬೇರೆ ದೇಶನಾಗ ಹೆಂಗೆ ಇರ್ತೈತಿ ನೋಡ್ಬೇಕೇನು. ಆಕೇನು ಏರೋಪ್ಲೇನ್ಯಾಗ ಕುಂತಾಗ್ಬಿಡು. ಅಲ್ಲಿ ಏರೋಪ್ಲೇನ್ಯಾಗ ಡೈರೆಕ್ಟ್ ಮುಂದೆ ಹೋಗಿ ಇಳಿತೈತಿ. ಆದ್ರೆ ಹೋಗ್ತಾರೆ ಮತ್ತೆ ಅಲ್ಲಿ ಎಲ್ಲ ತಿರ್ಗಾಡೋದ ಬರ್ಪಿನ್ಯಾಗ. ಅಲ್ಲಿ ಎಲ್ಲ ಪ್ಯಾಕ್ ಮಾಡ್ತೇವೆ ಅಜ್ಜಿ. ಸ್ವೆಟ್ರ್ ಅದು ಹಾಕಿ ಈ ಕಡೆ ಪೈ ಮೂಜದು ಹಾಕ್ತೇವೆ, ಕಾಲಾಗದು ಎಲ್ಲ ನಡೀತೈತಿ. ನೋಡಿದಿಲ್ಲ ಬೆಂಗ್ಳೂರಾಗ ಥಂಡಿ ಹತ್ತಕ್ಕೈತಿ ನಂಗೆ ನಡೆದ ಅಷ್ಟು ಥಂಡಿ. ನೀ ಬೆಂಗ್ಳೂರ್ನಾಗ ಹೆಂಗೆ ಅಂದಾರ ಮತ್ತೆ ಕೆನಡಾ ಹೋಗೋಣ ಅಂತ ಭಾಳ ಥಂಡಿ. ಈಕಿದೇನು ಟಿಕೆಟ್ ತೆಗಿಬೇಡ್ಬೇಡಿ ಈ ಕಡೆ. ಈಕಿದ ಟಿಕೆಟ್ ಬೇಡ ಬೇಡ. ನಮ್ಮ ಮಮ್ಮಿರೇ ಫುಲ್ ರೆಡಿಯಾಗಿ ಹೇಳಿದೆ. ಈಗ ಎಕ್ಸಸೈಸ್ ಈಗ ಚಾಲು ಐತಕ್ಕಿದೆಲ್ಲ. ಯಾಕೆಂದ್ರೆ ಈಗಿಂದನೇ ಎಲ್ಲ ನಡೆದೈತಿ. ನಮ್ಗೆ ಎಷ್ಟು ಇದಾಗಿನ ತ್ರಾಸ ಅದ ಎಲ್ಲ ತಲೆ ಎಲ್ಲಿ ಹೋಗಕ್ಕಾಗಲ್ಲ. ಏನು ತ್ರಾಸ ಆಗೈತೆ ಈಗ? 3-4 ಆಪರೇಷನ್ ಆಗಿಲ್ಲ ಅಂತ. ಆಪರೇಷನ್ ಅಜ್ಜಿ ಎಲ್ಲರದು ಆಗ್ತಾವ. ಅದನ್ನ ಹಿಡ್ಕೊತ್ಕೊಂಡೈತೆ ಆಪರೇಷನ್ ಆಗೈತಂತ. ಅಲ್ಲೇ ಮತ್ತೆ ಎಲ್ಲಿಗೆ ಡಾಕ್ಟರ್ ಹುಡುಕ್ಯಾಡಿ ಮತ್ತೆ ಅಲ್ಲಿ ಅಲ್ಲ ಅಲ್ಲಿ ಡಾಕ್ಟರ್ಗಳಿಲ್ಲ. ನೀವು ಹಾಸ್ಪಿಟಲ್ ತೋರಿಸ್ಬೇಕಂದ್ರೆ 1 ತಿಂಗಳು ಮುಂಚೆ ಅಪಾಯಿಂಟ್ಮೆಂಟ್ ತಗೋಬೇಕು. ಅಜ್ಜಿಗೆ ಆರಾಮಿಲ್ಲ ಇತ್ತು ಬಿಡು ಗಪ್ಪತ್ತಾಳೈತಿ. ಅವ್ರು ಅನ್ನಾರ ಅಲ್ಲೇ ಫೋನ್ ಮಾಡ್ಕೊತ ಅಲ್ಲಿ ಈಗ ನಿನಗೆ ಏನಾರ ಈಗ ತ್ರಾಸ ಗಪ್ರಿ ನಾವು ಅಜ್ಜಿಗೆ ಆರಾಮಿಲ್ಲ ಅಂತ ಹೇಳಕ್ಕೆ ಏನದ ಅಲ್ಲಿ ಹೋಗಿ ಕರ್ಕೊಂಡು ಆಗಿ ಅಂದ್ರೆ ನೋಡಲ್ಲ ಆದರ್ಶ ಅವ್ರ ಅಜ್ಜಿ ಹೆಂಗದ ನೋಡಿಲ್ಲ. ಈಗ ಎಲ್ಲಿ ಕರ್ಕೊಂಡು ಹೋದಂತಾರೆ ಅಲ್ಲಿ ಗಾರಿಗೆ ಹೋಗಿ ಕರ್ಕೊಂಡು ಹೋಗಿದಾರ ಅವ್ರು ಎಲ್ಲದಕ್ಕೂ ತಯಾರಿರ್ತಾರೆ. ಇಜಾಪುರ ಅಲ್ಲಿ ಕಾವು ಇಜಾಪುರದಾಗ ಅದು ಕಾವಿದ್ರೂ ಅವ್ರು ಎಲ್ಲ ಕಡೆ ಅಡ್ಡಾಡ್ಯಾರ ಭಾಳ. ಅವ್ರ ಕಡೆ ಈ ಕಡೆ ಹಿಮಾಲಯ ಕಡೆ ಆ ಸೈಡ್ ಎಲ್ಲ ಗುರುಗಳ ಜೊತೆ ಅಡ್ಡಾಡ್ ಬಂದಾರ ಅವ್ರು. ಗೊತ್ತೇನ? ಪೈಲ ಅಲ್ಲ ಈಗೀಗ ಈಗ ಒಂದು 2 ವರ್ಷನಾಗ ಈಗ ಕಾಲ್ ತಿರ್ಗಾಡ್ತಾರ
ನಿನಗೆ ಅದು ಹೇಳ್ತೇವೆ ನೀವು ಗಾಡ್ಯಾಗ ಹೋಯ್ತತ್ಲ ಮತ್ತೆ ಆ ಬರ್ತಿನಾಗ ಗಾಡಿ ಹೋಗ್ತೈತಿ ಬರ್ಪ್ನ್ಯಾಗ ಗಾಡಿ ಹೋಗ್ತೈತಿ ಇದು ರೋಡ್ ಇರ್ತಾವಲ್ಲ ರೋಡ್ ಮ್ಯಾಗಿಂದ ಹೋಗ್ತೈತಿ ನೋಡ್ಕೊತ ಹೋಗ್ಬೇಕಲ್ಲ ನೀ ನಡಿಬೇಕಲ್ಲ ಬ್ಯಾಡ ಏನು ಬ್ಯಾಡ ಅಂದ್ರೆ ಕಾಲೆಲ್ಲ ಗಾರ ಅದು ಅಂದ್ರೆ ಕಾಲ್ ಅಪ್ಪಿ ಪಾಪ ಅವ್ರು ಎಲ್ಲೇದ ಕಟ್ಗಿ ಅಲ್ಲಿ ಕಟ್ಗಿ ಬಿಟ್ಟಿಗೆ ನಿಂಗೆಲ್ಲ ಸಿಗ್ಬೇಕು ಹಿಟ್ಟಿರ್ತಾವ ಅಜ್ಜಿ ಅಲ್ಲಿ ಕಾಸ್ಕೊಳಕ್ ಹಿಂಗ್ ಬರ್ಪ್ನೆ ಇರ್ತಾವ ಅಜ್ಜಿ ಈ ಟೈಪ್ ಅಲ್ಲಿ ಮತ್ತೆ ಹಿಂಗ್ ಮ್ಯಾಗಿಂದ ನೀವು ಹೊರ ಹೋದಂದ್ರೆ ನಿನ್ನ ಬ್ಯಾಗ್ ಹಿಂಗೆಲ್ಲ ಬಿದ್ದುಬಿಡ್ತತ್ ನೋಡು ಇಲ್ಲಿ ಬೆಚ್ಚಗನ ಇರ್ತೀನಿ ಫ್ಯಾನ್ ಹಚ್ಕೊಂಡು 4 ಚಾದ್ರ ಹೊತ್ಕೊಂಡು ಮುಕ್ಕೊಂಡು ಹೋಗ್ತಾರೆ ಮನೆ ಎಲ್ಲಿರಕ್ಕೆ ಅಲ್ಲಿ ಮಟನಿ ಎಲ್ಲಿರಕ್ಕಿ ನಾ ಇರ್ತನಲ್ಲ ಎಲ್ಲಿ ಆದಿತ್ಯ ಕಡೆ ಹೋಗ್ತಿ ಮತ್ತೆ ಬೆಂಗಳೂರಿನಾಗೂ ಗಾರ ಅಂತಿ ಮತ್ತೆ ಈಗ ಮುಗಿತ್ಲಾ ಇನ್ನು ಹೋಳಿಗೆ ಆತ ಇದು ನಾಳೆ ಬರೋದು ಹೋಳಿಯಾಗ ಸುಟ್ಟು ಹೋತಂದ್ರೆ ಮುಗಿತ ತಂಡಿ ಮಮ್ಮಿ ಏನು ತರಲಿ ಒಂದು ಬೇಡ ಮತ್ತ ಒಂದು ಪಾನಿಪುರಿ ಮತ್ತ ಅಜ್ಜಿ ಏನು ಬೇಕು ನಿಂಗೆ ಮತ್ತ ಶೇವ್ಪುರಿ ಪಾನಿಪುರಿ ಕಚೋರಿ ಸಮೋಸ ಮತ್ತೇನು ಬೇಕು ಕಚೋರಿ ತರಲೆ ಸಾಕು ಅದು ಮಸಾಲೆ ಅನ್ನ ಮುಗಿಸೋಕೆ आजीचं घेऊ आधी इथंच हां आजीचं गोळ्या घेऊया आता पहिला फुल फुल यायला कोणी देतो ब्लॉग में आ जाओगे आप भी ब्लॉग में आ जाओगे यूट्यूब पे हाँ यूट्यूब पे ನಿಪ್ಪಾಣಿದ ಅಶೋಕ್ ನಗರ್ ಅಂತ ಇಲ್ಲೆಲ್ಲ ಫುಲ್ ಶಾರ್ಟ್ ಸೆಂಟರ್ ಇದೆ ಫುಲ್ ಇದು ಒಂದು ರೋಡ್ ಇವತ್ತು ಪಾರಿ ಮತ್ತು ಪ್ರಸಾದ್ ಹೊರ ಹೊಂಟಾರ ಚಾಟ್ ಅವರು ಊಟ ಮಾಡಕ್ಕೆ ಅದಕ್ಕೆ ನಾವು ಸ್ವಲ್ಪ ಚಾಟ್ಸ್ ಇವತ್ತು ಹುಣ್ಣಿಮೆ ಐತಿ ಮಸ್ತ್ ಶಾಂತ ಇದು ನಮ್ಮ ಮನೆ ಬಂತು ಮನೆ ಎಷ್ಟು ಮಸ್ತ್ ಕಾಣತೈತಿ ಇದು ನನಗೇನು ಬಂದು ಹೊರಗೆ ನಿಂತಿರ್ತಾರಂತ ಮಾಗತ್ತಲ್ಲ ಎಲ್ಲರೂ ಬ್ಲಾಗ್ಸ್ ಮಾಡತ್ತೀರಿ ನಾನು ಅದ್ರ ಹೆಂಗೆ ಆಗತೈತಿ ಏನಂತ ನನಗೆ ಗೊತ್ತಾಗತ್ತಿಲ್ಲ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಆಗತೈತಿ ಅಂತ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಎಲ್ಲರೂ ಕುಂತು ನೋಡಿರಿ ಎಂಜಾಯ್ ಮಾಡಿರಿ ಮತ್ತು ಜಲ್ದಿ ಸಿಗ್ತೇನಂತ ಬೈ